ಮೇಕೆದಾಟು ಯೋಜನೆ ಜಾರಿಗೆ ಅವಕಾಶವನ್ನ ನೀಡುವುದಿಲ್ಲ. ಕರ್ನಾಟಕದ ಯೋಜನೆಗೆ ಅವಕಾಶ ನೀಡದಂತೆ ತಡೆಯಲು ಈಗ ಕಾನೂನನ್ನು ತರಲಾಗುತ್ತೆ. ತಮಿಳುನಾಡು ಜಲಸಂಪನ್ಮೂಲ ಸಚಿವ ದೊರೈ ಮುರುಗನ್ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಡಿಪಿಆರ್ ಸಲ್ಲಿಸಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಮಾಹಿತಿ ನೀಡಿದೆ. ಜಲಾಶಯ ನಿರ್ಮಾಣ ತಡೆಯಲು ಎಲ್ಲ ಕ್ರಮ ಕೈಗೊಳ್ಳಲಾಗುವುದು. ಕರ್ನಾಟಕದ ತೀರ್ಮಾನ ಸುಪ್ರೀಂ ಕೋರ್ಟ್ ತೀರ್ಪು. ನ್ಯಾಯಾಧೀಕರಣದ ಆದೇಶ ತಮಿಳುನಾಡಿನ ಹಕ್ಕುಗಳ ಸುರಕ್ಷತೆಯ ಉಲ್ಲಂಘನೆಯಾಗಿದೆ. ಕೇಂದ್ರಕ್ಕೆ ಕರ್ನಾಟಕ ಮನವಿ ಮಾಡಿದ ತಿಂಗಳ ಬಳಿಕ ತಮಿಳುನಾಡು ಆ ಕಡೆಯಿಂದ ಹೇಳಿಕೆ ಬಂದಿದೆ. ಅನುಮತಿ ಕೋರಿ ಕೇಂದ್ರ ಜಲಶಕ್ತಿ ಸಚಿವಾಲಯಕ್ಕೆ ಮನವಿಯನ್ನು ಸಲ್ಲಿಸಿತು ನಮ್ಮ ರಾಜ್ಯ ಸರ್ಕಾರ. ಬೆಂಗಳೂರು ನಗರಕ್ಕೆ ಕುಡಿಯೋ ನೀರು ಪೂರೈಸುವ ಯೋಜನೆ ಇದಾಗಿದೆ. 67.16 TMC ಅಡಿ ನೀರು ಸಂಗ್ರಹ ಆಗುತ್ತೆ. ಅಲ್ಲಿ ಸಾಮರ್ಥ್ಯದ ಡ್ಯಾಮ್ ನಿರ್ಮಾಣದ ಯೋಜನೆ. ಆದರೆ ಕೇಂದ್ರದ ಅನುಮತಿ ಇಲ್ಲದೆ ಈ ಯೋಜನೆಯನ್ನು ಜಾರಿಗೊಳಿಸುವಂತಿಲ್ಲ. ಅಂದರೆ ಇಲ್ಲಿ ನಮ್ಗೆ ಗೊತ್ತಾಗ್ತಾ ಇರೋದು ತಮಿಳುನಾಡು ಖ್ಯಾತೆ ತೆಗಿತಾ ಇದೆ ಮೇಕೆದಾಟು ಯೋಜನೆ ಜಾರಿ ಮಾಡಲಿಕ್ಕೆ. ನೋಡಿ, ಈ ಹಿಂದೆ ಸ್ಟಾಲಿನ್ ಏನು ಹೇಳಿದ್ರು ಗೊತ್ತಾ? ಲೋಕಸಭಾ ಚುನಾವಣೆಗಿಂತ ಮುಂಚೆ ಇಂಡಿಯಾ ಮೈತ್ರಿಕೂಟ ಏನಾದರೂ ಗೆದ್ರೆ ಮೇಕೆದಾಟು ಯೋಜನೆಯನ್ನು ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು ಇದೇ ಸ್ಟಾಲಿನು. ಅಲ್ಲಿ ಎಲ್ಲ ಪಕ್ಷಾತೀತವಾಗಿ ಹೋರಾಟ ಮಾಡ್ತಾರೆ. ಅಣ್ಣಾಮಲೈ ಇದಾರಲ್ಲ BJP ರಾಜ್ಯಾಧ್ಯಕ್ಷ, ಅವರು ಕೂಡ ಅಷ್ಟೇ. ಕಾವೇರಿ ವಿಚಾರ ಅಂತ ಬಂದಾಗ, ಮೇಕೆದಾಟು ಬಂದಾಗ ಬೀದಿಗಿಳಿದು ಹೋರಾಟ ಮಾಡಿದರು. ಆದರೆ ನಮ್ಮಲ್ಲಿ ಆಗ್ತಾ ಇಲ್ಲ. ನೋಡಿ, ಈಗ DK ಶಿವಕುಮಾರ್ ಹೋಗಿದ್ರಲ್ವಾ ಮೊನ್ನೆ, ಭಾಳ ಚೆನ್ನಾಗಿದ್ದಾರೆ DK ಶಿವಕುಮಾರ್, ಸಿದ್ದರಾಮಯ್ಯ, ಹಾಗೆ ತಮಿಳುನಾಡಿನ CM ಸ್ಟಾಲಿನ್. ಆದರೆ ಮೇಕೆದಾಟು ಅಂತ ಬಂದಾಗ ಯಾಕೆ ನಿಮ್ಮ ರಾಜಕೀಯ ಇಚ್ಛಾಶಕ್ತಿಯನ್ನು ತೋರಿಸ್ತಾ ಇಲ್ಲ? ಹೇಳ್ತಿರಲ್ವಾ ಸ್ಟಾಲಿನ್ ನಮ್ಮ ಆತ್ಮೀಯ ಗೆಳೆಯ ಅಂಥೇಳಿ. ಬಟ್ ಈಗ ಅವರು ಪದೇ ಪದೇ ಈ ಮೇಕೆದಾಟು ಯೋಜನೆಯನ್ನು ಜಾರಿ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿನೇ ನಮ್ಮ ಕರ್ನಾಟಕದ ಸಚಿವರುಗಳು, ಮುಖ್ಯಮಂತ್ರಿಗಳು, ಓವರಾಲ್ ಸರ್ಕಾರ, ಹಾಗಾದರೆ ನಿಮ್ಮ ನಿಲುವೇನು? ನೋಡಿ, ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಬೇರೆ ಬೇರೆ ಸಂಬಂಧಗಳಿರಬಹುದು, ಕರ್ನಾಟಕದ ಯೋಜನೆಗೆ ಅವಕಾಶ ನೀಡದಂತೆ ತಡೆಯಲು ಕಾನೂನು ತರ್ತೇವೆ ಅಂತ ಹೇಳಿದ್ದಾರೆ. ಜಲಸಂಪನ್ಮೂಲ ಸಚಿವ ಅಲ್ಲಿ ಅವರು. ಇಲ್ಲಿಯ ಜಲಸಂಪನ್ಮೂಲ ಸಚಿವರು ಯಾರು? DK ಶಿವಕುಮಾರ್ ಅಲ್ವಾ? ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರಿ ಮೇಕೆದಾಟುವರೆಗೂ. ಈಗ ಕೊಡಿಸಿ ಹಾಗಾದರೆ ನೀರು ನೋಡೋಣ. ಸ್ಟಾಲಿನ್ ಜೊತೆಗೆ ಮಾತುಕತೆ ನಡೆಸಿ ನೋಡೋಣ. ಕುಮಾರಸ್ವಾಮಿ ನೋಡಿ ಸವಾಲು ಹಾಕಿದ್ರು ರಾಜ್ಯ ಸರ್ಕಾರಕ್ಕೆ. ಯಾಕಂದರೆ ದೇವೇಗೌಡರಿಗೆ ಪ್ರಶ್ನೆ ಮಾಡಿದರು, ನೀವು ಅರ್ಧ ಗಂಟೆಯಲ್ಲಿ ಮೋದಿಯವ್ರನ್ನ ಒಪ್ಪಿಸ್ತೀವಿ ಅಂತ ಹೇಳಿದ್ರಿ. ಸ್ಟಾಲಿನ್ ಅವ್ರನ್ನ ಮೊದಲು ಒಪ್ಪಿಸಿ ಆಮೇಲೆ ಮೋದಿಯವ್ರನ್ನ ಒಪ್ಪಿಸ್ತೀವಿ ಅಂತ ಕುಮಾರಸ್ವಾಮಿ ಸವಾಲು ಹಾಕಿದರು. ಬಟ್ ಈಗ ಅಲ್ಲಿನ ಸಚಿವ ಹೇಳಿಕೆ ಕೊಟ್ಟಿರೋದಿದೆಯಲ್ವಾ, ಇದು ರಾಜ್ಯ ಕಾಂಗ್ರೆಸ್ಗೂ ಕೂಡ ಮುಜುಗರ ಆಗ್ತಾ ಇದೆ.